done by Dewan Canal. Story number 1. As the Mumbai suburban, clearly hear the voice, hear the words. Yes, as the Mumbai suburban electric train made its 22nd 6:32 p.m. Alt at a station, commuters swarmed out and into its 12 packed coaches. It is a regular scene in and around India's most populated metropolis. ಇಲ್ಲಿ ಮೊದಲನೇದಾಗಿ ನಾವು ಏನು ಚರ್ಚೆ ಮಾಡ್ತೀವಪ್ಪ, ಏನು ಸೀನು ಅಂತ ನೋಡ್ತಾ ಹೋದಾಗ, ಆಸ್ ದ ಮುಂಬೈ ನಗರದ, ಬಾಂಬೆ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಸ್ ದ ಮುಂಬೈ, ಅಲ್ಲಿ ಏನಾಗಿದೆ, ಆ ಮುಂಬೈನ ಪಕ್ಕದಲ್ಲಿರ್ತಕ್ಕಂಥ ಸಬ್ ಅರ್ಬನ್. ವಾಟ್ಸ್ ದ ಮೀನಿಂಗ್ ಆಫ್ ಸಬ್ ಅರ್ಬನ್? A place of outside the city. Suburban means a place of outside the city. ನಗರದ ಒಂದು ಹೊರಭಾಗ. Remember, what's the meaning of suburban? A place of outside the city. ನಗರದಿಂದ ಹೊರಭಾಗ ಇರತಕ್ಕಂತ ಏರಿಯಾಕ್ಕೆ we call as suburban area. ಅರ್ಥ ಮಾಡ್ಕೊಳ್ಳಿ. ಸೊ ಮುಂಬೈ ನಗರದ ಒಂದು ಸಬ್ ಅರ್ಬನ್ ಅಂದ್ರೆ ಸಿಟಿಯ ಹೊರಭಾಗದಲ್ಲಿ ಏನಾಗಿದೆ, ಮುಖ್ಯವಾಗಿ ಸಬ್ ಅರ್ಬನ್ ಎಲೆಕ್ಟ್ರಿಕ್ ಟ್ರೈನ್. ನೋಡಿ, ಒಂದಾನೊಂದು ಕಾಲದಲ್ಲಿ ಕಲ್ಲಿದ್ದಲನ್ನು ಹಾಕಿ ಟ್ರೈನ್ ಅನ್ನು ಓಡಿಸ್ತಾ ಇದ್ರು. ಅದಾದ ಮೇಲೆ ಡೀಸೆಲ್ ಅನ್ನು ಹಾಕಿ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಎಲೆಕ್ಟ್ರಿಕ್ ಟ್ರೈನ್ಸ್ ಗಳು ಬಂದ ಎಲ್ಲ ಕಡೆನೂ ಕೂಡ ವಿದ್ಯುತ್ ಚಾಲಿತ ಎಲೆಕ್ಟ್ರಿಕ್ ಟ್ರೈನ್ಸ್ ಗಳನ್ನು ನಾವು ನೋಡ್ತಾ ಇದ್ದೀವಿ. ಮುಂಬೈ ನಗರಕ್ಕೆ ಯಾವ ಟ್ರೈನ್ ಬಂತು? ಒಂದು ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ 22nd. ನೋಡಿ, ಆ ಸ್ಟೇಷನ್ ನಲ್ಲಿ ಆ ಟ್ರೈನ್ ಎಷ್ಟು ನಿಮಿಷಗಳ ಕಾಲ ನಿಂತ್ಕೊಳ್ತಾ ಇತ್ತಪ್ಪ? 20 ಸೆಕೆಂಡ್ ಮಾತ್ರ ನಿಂತ್ಕೊಳ್ತದೆ. ಆ ಸ್ಟೇಷನ್ ನಲ್ಲಿ 20 ಸೆಕೆಂಡ್ ಓನ್ಲಿ. ಸ್ಟಾಪ್ ಎಷ್ಟು ಅಂದ್ರೆ 20 ಸೆಕೆಂಡ್ಗಳ ಕಾಲ, 1 ನಿಮಿಷನೂ ಅಲ್ಲ, 1 ನಿಮಿಷದ 1/3 ಭಾಗ, ಓನ್ಲಿ 20 ಸೆಕೆಂಡ್ ಏನಾಗುತ್ತೆ ನಿಂತ್ಕೊಳ್ತಾ ಇತ್ತು. ಯಾವುದು? ಎಲೆಕ್ಟ್ರಿಕ್ ಟ್ರೈನ್. ಟೈಮ್ ಎಷ್ಟಾಗಿದೆ ಈಗ ಮುಂಬೈನಲ್ಲಿ? 6:32 PM. ಸಾಯಂಕಾಲ ಆಗಿದೆ. PM ಮೀನ್ಸ್ ಪೋಸ್ಟ್ ಮೆರಿಡಿಯನ್ ಅಂತ ಕರೀತಾರೆ. ಸೊ ಸಾಯಂಕಾಲ 6:32 ಟೈಮ್ ಆಗಿದೆ. ಸೊ 6:32 PM. ರಿಮೆಂಬರ್, halt at ಸ್ಟೇಷನ್ 6:32 ಸ್ಟೇಷನ್ ಬಂದಿದೆ. ಓನ್ಲಿ ಎಷ್ಟು ನಿಮಿಷಗಳ ಕಾಲ halt ಆಗುತ್ತೆ? ಎಷ್ಟು ಸೆಕೆಂಡ್ಗಳ ಕಾಲ? 20 ಸೆಕೆಂಡ್. halt at the station. Commuters. What's the meaning of commuters? ಅಂದ್ರೆ ಒಂದು ಪ್ರಯಾಣವನ್ನು ಮಾಡತಕ್ಕಂತಹ ಟ್ರಾವೆಲರ್ಸ್. ಟ್ರೈನ್ ಗೆ ಹತ್ಕೊಳ್ತಕ್ಕಂಥ ಕಮ್ಯೂಟರ್ಸ್ ಅಂದ್ರೆ ಟ್ರಾವೆಲರ್ಸ್. ಕಮ್ಯೂಟರ್ಸ್ ಸ್ವಾರ್ಮ್ಡ್. ನೋಡಿ, ಒಂದು ಟ್ರೈನ್ ಬಂತು ಅಂದಾಗ ಏನಾಗುತ್ತೆ, ತುಂಬಾನೇ ಜನ ಇರ್ತಾರೆ. ತುಂಬಾ ಜನ ಇದ್ದಾಗ ಆ ಟ್ರೈನ್ ನಿಂತ್ಕೊಳ್ಳೋದು ಎಷ್ಟು? ಓನ್ಲಿ 20 ಸೆಕೆಂಡ್. ಆಗ ನಾವೇನ್ ಮಾಡ್ತೀವಿ, ಎನಿ ಹೌ ಒಳಗಡೆ ಹತ್ಕೊಳ್ಬೇಕು. ಸ್ವಾರ್ಮ್ಡ್, ತಳ್ಳಾಟ, ನೂಕಾಟ, ನುಗ್ಗಲು, ರಶ್ ಆಗ್ತಾ ಇದೆ. ಸ್ವಾರ್ಮ್ಡ್ ಅಂದ್ರೆ ರಶ್. ಏನಾಗ್ತಾ ಇದೆ? ಓನ್ಲಿ 20 ಸೆಕೆಂಡ್ಸ್ ಇದೆ, ಜನ ತುಂಬಾನೇ ಇದ್ದಾರೆ. ಏನ್ ಮಾಡ್ತಾರೆ? ಎನಿ ಹೌ ನಾವು ಹತ್ಕೊಳ್ಬೇಕಪ್ಪ. ಯಾವುದನ್ನ? ಟ್ರೈನ್ ಅನ್ನು ಹತ್ಕೊಳ್ಬೇಕು ಅಂದ್ರೆ ಕಮ್ಯೂಟರ್ಸ್ ಸ್ವಾರ್ಮ್ಡ್. ಟ್ರಾವೆಲರ್ಸ್ ಗಳು ಏನ್ ಮಾಡ್ತಾರೆ?
ಮಾಡ್ತಿದ್ದಾರೆ, ತಳ್ಳಾಟವನ್ನು ಮಾಡ್ತಾ ಇದ್ದಾರೆ. ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್ ಅಂಡ್ ಇಂಟು ಇಟ್ಸ್, ಹೊರಗೆ ಒಳಗೆ, ಒಳಗಡೆ ಹೋಗ್ಲಿಕ್ಕೆ, ಅದರೊಳಗಡೆ ಇಂಟು ಆಗ್ಲಿಕ್ಕೆ ಮೀನ್ಸ್ ಎಂಟ್ರಿ ಆಗಲಿಕ್ಕೆ ಎಲ್ಲ ಜನ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆಗ ಸೊ ರಿಮೆಂಬರ್ ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಆ ಟ್ರೈನ್ ನಲ್ಲಿ ಎಷ್ಟು ಕೋಚಸ್ ಗಳಿದಾವಪ್ಪ, ಎಷ್ಟು ಬೋಗಿಗಳಿದಾವೆ ಆ ಟ್ರೈನ್ ನಲ್ಲಿ, ಎಲೆಕ್ಟ್ರಿಕ್ ಟ್ರೈನ್ ನಲ್ಲಿ ಎಷ್ಟು ಬೋಗಿಗಳಿದಾವೆ? 12 ಕೋಚಸ್ ಟ್ರೈನ್. 12 ಬೋಗಿಗಳಿದ್ವು. 12 ಕೋಚಸ್ ಟ್ರೈನ್. ಇಟ್ಸ್ ಅ ರೆಗ್ಯುಲರ್ ಸಿ, ಇದು ದಿನನಿತ್ಯದ ರೆಗ್ಯುಲರ್. ಈ ಒಂದು ಕೆಲಸ ಟ್ರೈನ್ ಬರೋದು, ಹತ್ಕೊಳ್ಳೋದು, ಜನ ಮಧ್ಯೆ ನುಗ್ಕೊಂಡು ಹೋಗ್ತಕ್ಕಂಥದ್ದು, ಇದು ಡೈಲಿ ಸೀನು. ಎಲ್ಲಿ? ಮುಂಬೈ ನಗರದಲ್ಲಿ. ಅದರಲ್ಲೂ ಮುಂಬೈ ನಗರದ ಸಬ್ ಅರ್ಬನ್ ಏರಿಯಾದಲ್ಲಿ ದಟ್ ಈಸ್ ದ ಡೈಲಿ ಸೀನ್. ದಿನನಿತ್ಯನೂ ಕೂಡ ಈ ಚಟುವಟಿಕೆ ಆಗ್ತಾ ಇತ್ತು. ಇನ್ ಅಂಡ್ ಅರೌಂಡ್ ಇಂಡಿಯಾ, ನಾಟ್ ಓನ್ಲಿ ಇನ್ ಮುಂಬೈ, ಅರೌಂಡ್ ಇಂಡಿಯಾ, so many railway stations face this situation every day. Not only one day, so many days continuously this process was going on. ಯಾವ process? ಜನ ಬರೋದು, ಗುಂಪು ಕಟ್ಕೊಳ್ಳೋದು, ಹತ್ತುವಾಗ ನುಗ್ಕೊಂಡು ಹೋಗ್ತಕ್ಕಂಥದ್ದು. So this process, no, this was the continuous scene that was seen in the Mumbai, not only in Mumbai but also in the around India. India's most populated, especially India the ಎಲ್ಲ ಸ್ಟೇಷನ್ಸ್ ಗಳಲ್ಲ. ಈ ಬಡವರಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು 10 ಗಂಟೆ ಯಾವ ಬೇಕಾದ್ರೂ ಹತ್ಕೋಬಹುದು, ಅಲ್ಲಿ ಜನನೇ ಇರಲ್ಲ. ಅದೇ ಅರಸೀಕೆರೆಗೆ ಬಂದ್ರೆ ತುಂಬಾ ಜನ ಇರ್ತಾರೆ, ಅದು 1 ಗಂಟೆ ಲೇಟ್ ಆಗಿ ಬಂದ್ರೆ ತುಂಬಾ ಜನ ಇರ್ತಾರೆ. ಸೊ ಆ ರೀತಿಯಲ್ಲಿ ಮುಖ್ಯವಾಗಿ ಇಟ್ ಈಸ್ ಕಾಮನ್. This scene was common in Mumbai, not only in Mumbai but also around India. Adu elli? Most of the metropolis city. ನೋಡಿ, ನಮ್ಮ ಭಾರತದಲ್ಲಿ ಅನೇಕ ನಗರಗಳನ್ನ ನಾವು ಮೆಟ್ರೋಪಾಲಿಟಿಸಿಯನ್ ಸಿಟೀಸ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಆಗಿರ್ಬೋದು, ಹುಬ್ಳಿ ಧಾರವಾಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಈ ನಗರಗಳನ್ನು ನಾವು ಮೆಟ್ರೋಪಾಲಿಟಿಸಿಯನ್ ಸಿಟೀಸ್ ಅಂತ ಕರೀತೀವಿ. ಸೊ ಇಂತಹ ನಗರಗಳಲ್ಲಿ ಇಟ್ ಈಸ್ ಕಾಮನ್ ಸೀನ್. ಯಾವುದು ಕಾಮನ್ ಸೀನ್? ಯಾವುದು ಕಾಮನ್ ಸೀನ್? ಯಾವ್ದಪ್ಪ? ಜನ ಹೇಳಿ, ಏನ್ ತೊಂದರೆ ಇಲ್ಲ, ತಪ್ಪಾಗಿ ತಲೆ ಕೆಡಿಸ್ಕೋಬೇಡಿ. ಯಾವುದು ಕಾಮನ್ ಸೀನ್? ರಶ್ ಆಗ್ತಕ್ಕಂಥದ್ದು, ಟ್ರೈನ್ ರಶ್ ಆಗ್ತಕ್ಕಂಥದ್ದು. ಇಟ್ ಇಸ್ ಅ ಕಾಮನ್ ಸೀನ್ ಇನ್ ಅರೌಂಡ್ ದ metropolitan cities, having just managed, ego manage ಅನ್ನು ಮಾಡಿಕೊಂಡು, just manage. ನೋಡಿ, ನೀವು ಊರಿಗೆ ಹೋಗ್ಬೇಕಾಗಿದೆ, ರೆಡಿ ಆಗಿದ್ದೀರಾ, ಅದೊಂದು ಟ್ರೈನ್ ಬಿಟ್ರೆ ಬೇರೆ ಯಾವ ಟ್ರೈನ್ ಇಲ್ಲ ಅಂದ ಮನೆ ಕಿಟಕಿಗಾದ್ರೆ ಹತ್ಕೊಂಡ್ಬಿಡ್ತಾರೆ. ಎಮರ್ಜೆನ್ಸಿ ವಿಂಡೋಸ್ ಇರ್ತದೆ ನೋಡಿ, ಅಲ್ಲಿ ಯಾವ ರಾಡ್ಸ್ಗಳಿರಲ್ಲ, ಅಲ್ಲ ಸತ್ತು ಹಿಡಿದು ಒಳಗಡೆ ಇಳಿತೀರ. ಯಾಕಂದ್ರೆ ನಿಮಗೆ ಟ್ರೈನ್ ಇಲ್ಲ, ಹುಡ್ಕೊಳಿಕ್ಕೆ ನಂಟ್ರೆ ಇಲ್ಲ. ಆಗ ಏನ್ ಮಾಡ್ತೀರಿ ನೀವು? ಎನಿ ಹಾವ್ ಟ್ರೈನ್ ಒಳಗೆ ಹೋಗ್ಬೇಕು. ಹಾಗೇನೆ ಇಲ್ಲಿ ಏನಾಗುತ್ತೆ? ಹ್ಯಾವಿಂಗ್ ಮ್ಯಾನೇಜ್ಡ್, ಆ ಪರಿಸ್ಥಿತಿಯನ್ನ ಸರಿದೂಗಿಸಿಕೊಂಡು, ಹ್ಯಾವಿಂಗ್ ಮ್ಯಾನೇಜ್ ಟು ಸ್ಕ್ವೀಸ್, ತಳ್ಳಾಟ, ಸ್ಕ್ವೀಸ್ ಅಂದ್ರೆ ತಳ್ಳದು, ನೂಕದು, ನುಗ್ಲು ಎಲ್ಲವನ್ನೂ ಸಹಿಸಿಕೊಂಡು, ಇಲ್ಲಿ ಮುಖ್ಯವಾಗಿ herself into a ladies compartment. ನಮ್ಮ ಕಥಾನಾಯಕಿ ಏನ್ ಮಾಡ್ತಾಳೆ? ಲೇಡೀಸ್ ಬೋಗಿಗೆ ಹತ್ಕೊಳ್ತಾಳೆ. ನೋಡಿ, ಹೇಗೋ ತಳ್ಕೊಂಡು, ಹೇಗೋ ನುಗ್ಗಲನ್ನು ಮಾಡಿಕೊಂಡು, ಅಷ್ಟೊಂದು ಜನಗಳ ಮಧ್ಯದಲ್ಲಿ ಅವರ್ ಹೀರೋ ಅಥವಾ ನಮ್ಮ ಕಥಾನಾಯಕಿ ಏನ್ ಮಾಡ್ತಾಳೆ? ಸೊ ಎಂಟ್ರಿ ಇಂಟು ದ ಲೇಡೀಸ್ ಕೋಚ್. ಯಾವ ಕೋಚ್ ಅಲ್ಲಿ ಹತ್ಕೊಡ್ತಾಳೆ? ಲೇಡೀಸ್. ಕೇವಲ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ರಿಸರ್ವ್ ಇರ್ತಕ್ಕಂಥ ಕೋಚ್ ಅನ್ನ ಹತ್ಕೊಳ್ತಾಳೆ. ಯಾರು? ನಮ್ಮ ಕಥಾನಾಯಕಿ. ಎಸ್, ಇಂಟು ಲೇಡೀಸ್ ಕಂಪಾರ್ಟ್ಮೆಂಟ್ 21 years old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. 21 ವರ್ಷ ವಯಸ್ಸಿನ ಕಾಲ್ ಸೆಂಟರಿನ
ಅಧಿಕಾರಿಯಾಗಿರ್ತಕ್ಕಂಥ ಕಾರ್ಯನಿರ್ವಹಣೆ ಮಾಡತಕ್ಕಂತಹ 21 ವರ್ಷ ವಯಸ್ಸಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂಥ one of the lady having managed the situation, she entered into the ladies compartment. Her name was Roma Talreza. ಆ ವ್ಯಕ್ತಿ ಹೆಸರೇನು? ರೋಮಾ ತಲ್ರೇಜಾ. 21 years, call center executive lady. Her name was ರೋಮಾ ತಲ್ರೇಜಾ. ಬಹಳ ಕಷ್ಟಪಟ್ಟು ಕಾನ್ಫಿಡೆನ್ಸ್ ಬೇಡ, ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ಹೇಗೋ ಪ್ರಯತ್ನವನ್ನು ಮಾಡಿಕೊಂಡು ಸಿ ಎಂಟ್ರಿ ಇಂಟು ದ ಲೇಡೀಸ್ ಕಂಪಾರ್ಟ್ಮೆಂಟ್. ರೋಮಾ Talreza entry into the ladies compartment. Then remember, this Roma Talreza tried to settle into a corner. ಹೀಗೋ ತಳ್ಕೊಂಡು ಎಲ್ಲಿ ಬಂದಳೆ? ಯಾವ್ದಾದ್ರು ಒಂದು ಮೂಲೆ ಸಿಕ್ಕರೆ ಸಾಕು, ಕಾರ್ನರ್ ಯಾವ್ದಾದ್ರು ಒಂದು ಮೂಲೆ ಸಿಕ್ಕರೆ ಸಾಕು, ನಾನು ಅಲ್ಲಿ ಎತ್ಕೊಳ್ತೀನಿ ಅಂತೇಳಿ ಪ್ಲೇಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾಳೆ ರೋಮಾ ತಲ್ರೇಜಾ. ಕಾರ್ನರ್ ನಿಯರ್ ದ ಡೋರ್, ಅಲ್ಲೇ ಇರ್ತಕ್ಕಂಥ ಬಾಗಿಲಿನ ಬಳಿ ಇರ್ತಕ್ಕಂಥ ಒಂದು ಮೂಲೆಯಲ್ಲಿ ನಿಂತ್ಕೊಳ್ತಾಳೆ. ಯಾರಪ್ಪ? ರೋಮಾ ತಲ್ರೇಜಾ. ಬಹಳ ಕಷ್ಟ ಪಡ್ಕೊಂಡು ಒಳಗಡೆ ಬಂದಾದ ಮೇಲೆ ಎಲ್ಲರೂ ಒಂದು ಕಡೆ ಸೇಫ್ ಆಗಿ ನಿಂತ್ಕೋಬೇಕು. ಸೊ ಆ ಪ್ರಕಾರವಾಗಿ ಅವಳು ತುಂಬಾನೇ ಕಷ್ಟಪಟ್ಟು ಏನ್ ಮಾಡ್ತಿದ್ದಾಳೆ, ಒಂದು ಕಾರ್ನರ್ ನಲ್ಲಿ ಇರ್ತಕ್ಕಂಥ ಡೋರ್ ನ ಬಳಿ ಇರ್ತಕ್ಕಂಥ ಕಾರ್ನರ್ ನಲ್ಲಿ ಅವಳು ಜಾಗವನ್ನು ಫೈಂಡ್ ಔಟ್ ಮಾಡ್ತಾಳೆ. ಡೋರ್ ದ ಟ್ರೈನ್ಸ್ ಹರ್ಟಲ್ಡ್. ನಿಂತ್ಕೊಂಡಿದ್ದಾಳೆ. ಟ್ರೈನ್ ಏನಾಗಿದೆ? ಹರ್ಟಲ್ಡ್ ಅಂದ್ರೆ ಮೂಡ್. ನಿಂತ್ಕೊಂಡ್ರೆ 20 ಸೆಕೆಂಡ್ ನಿಂತ್ಕೊಳ್ತು. ಆಫ್ಟರ್ 20 seconds ಇಟ್ ಸ್ಟಾರ್ಟ್, ಮೆಲ್ಲಗೆ ಸ್ಟಾರ್ಟ್ ಆಯ್ತು. ಯಾವುದು? ಟ್ರೈನ್ ಹರ್ಟಲ್ಡ್. ಅಂದ್ರೆ ಮೂವ್ ಆನ್. ಏನಾದ್ರು ಮೆಲ್ಲಗೆ ಸ್ಟಾರ್ಟ್ ಆಯ್ತು. ಯಾವುದು? ಟ್ರೈನ್ ಹರ್ಟಲ್ಡ್ ಅಹೆಡ್ ಅಂಡ್ ರೋಮ್. ಇಲ್ಲಿ ಮುಖ್ಯವಾಗಿ ಟ್ರೈನ್ ಏನಾಗುತ್ತೆ? ಮೂವ್ ಆಗುತ್ತೆ. ಅಹೆಡ್ ಅಂಡ್ ರೋಮಾ ಜಾಮ್ ಬಿಟ್ವೀನ್. ರೋಮಾ ತಲ್ರೇಜಾ ಜಾಮ್ ಆಗ್ಬಿಟ್ಟಿದ್ದಾಳೆ. ಜಾಮ್ ಅಂದ್ರೆ ಆ ಕಡೆನೂ ಹೋಗಿಲ್ಲ, ಈ ಕಡೆನೂ ಹೋಗಿಲ್ಲ, ಈ ಕಡೆನೂ ಹೋಗಿಲ್ಲ, ಸುತ್ತ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ರೋಮಾ ಜಾಮ್ ಅಂದ್ರೆ ಎಲ್ಲೂ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಜಸ್ಟ್ ಅಲ್ಲೇ ನಿಂತ್ಕೋಬೇಕು. ಆ ರೋಮಾ ಜಾಮ್ ಬಿಟ್ವೀನ್. ಯಾರ ಮಧ್ಯದಲ್ಲಿ ಜಾಮ್ ಆಗಿದ್ದಾಳೆ ರೋಮಾ ತಲ್ರೇಜಾ? ಬಿಟ್ವೀನ್ ಅದರ್ ವುಮೆನ್. ಅದೇ ಲೇಡೀಸ್ ಬೋಗಿಯಲ್ಲಿ ಎತ್ತಿರ್ತಕ್ಕಂಥ ಇದ್ರೆ ಎಲ್ಲ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಇವಳು ಕೂಡ, ಯಾರು? ರೋಮಾ ತಲ್ರೇಜಾ ಜಾಮ್ ಆಗ್ಬಿಟ್ಟಿದ್ದಾರೆ. ಆ ಕಡೆ ಹೋಗ್ಲಿ, ಈ ಕಡೆ ಬರಲಿ, ಎಲ್ಲಿ ನೋಡೋಣ ಸುಮ್ಮನೆ ಎತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಬಹಳ ರಶದಲ್ಲಿ ನಿಂತ್ಕೊಳ್ತೀವಿ. ಬಸ್ಗಳಲ್ಲಿ ನಿಂತ್ಕೊಳ್ತೀರಾ, ಇಲ್ಲಾಂದ್ರೆ ಟ್ರೈನ್ಗಳಲ್ಲಿ ಸಾಮಾನ್ಯ ರಶ್ ಆಗಲ್ಲ, ಬಟ್ ಬಸ್ಸಲ್ಲಿ ನಿಂತ್ಕೊಂಡಿರ್ತೀರ. ಒಮ್ಮೆ ಜೈನ್ಕಲ್ ಬೆಟ್ಟಕ್ಕೆ ಹೋಗ್ಬೇಕು, ಎಲ್ಲ ಹೆಣ್ಮಕ್ಳು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಬೆಟ್ಟಲ್ಲಿ ಜೈನ್ಕಲ್ ಬೆಟ್ಟಕ್ಕೆ ಹೋಗ್ಬೇಕು, ಎಲ್ಲ ಹೆಣ್ಮಕ್ಳು ಒಂದು 100 ಜನ ಹತ್ಕೊಂಡಿದ್ದಾರೆ. ಆದ್ರೆ ವೆರಿ ಅರ್ಜೆಂಟ್, ನಾವು ಡ್ಯೂಟಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಕೂಡ ನಿಂತ್ಕೋಬೇಕು. ಮಕ್ಕಳನ್ನ ಹೋಗಿಲ್ಲ, ಈ ಕಡೆ ಹೋಗಿಲ್ಲ. ಆ ರೀತಿಯಲ್ಲಿ ರೋಮಾ ತಲ್ರೇಜಾ ಏನಾಗಿದೆ? ಜಾಮ್ ಆಗಿಬಿಟ್ಟಿದ್ದಾಳೆ. ಯಾರ ಮಧ್ಯದಲ್ಲಿ? ಇನ್ ಬಿಟ್ವೀನ್ ಟು ಮೆನ್ಸ್ ಅಥವಾ ಅದರ್ ವುಮೆನ್ಸ್. ವಾಸ್ ಟ್ರೈಯಿಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ. ಆ ಜಾಮ್ ನ ಮಧ್ಯದಲ್ಲೇ ಬಹಳ ರಶ್ ಇರ್ತಕ್ಕಂಥದ್ರಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ? ಫೈಂಡ್ ಮಾಡ್ತಾರೆ ಪ್ಲೇಸ್ ಅನ್ನು, ಹುಡುಕದಲ್ಲಿ ಸ್ಥಳವನ್ನ ಫಾರ್ ಸ್ಟ್ಯಾಂಡ್ ಸೇಫ್ಲಿ, ಅಂದ್ರೆ ಸುರಕ್ಷಿತವಾಗಿ ನಿಂತ್ಕೊಳ್ಳೋಣ ಅಂತೇಳಿ ಜಾಗವನ್ನು ಹುಡುಕ್ತಾ ಇದ್ದಾರೆ. ಯಾರು? ರೋಮಾ ತಲ್ರೇಜಾ. ಸೇಫ್ಲಿ ಆನ್ ವೆನ್ ದ ಸಡನ್ಲಿ. ಇದನ್ನ ಯೋಚನೆ ಮಾಡ್ತಿರುವಾಗ ತಕ್ಷಣವೇ ಸಡನ್ಲಿ ನಿಂತ್ಕೊಂಡಿದ್ದಾಳೆ, ಜನಗಳ ಮಧ್ಯೆ ನಿಂತ್ಕೊಂಡಿದ್ದಾಳೆ. ಸೊ ನಿಂತ್ಕೊಂಡಾಗ ಸಡನ್ಲಿ
ವೆರಿ ಸಡನ್ಲಿ. ಸೊ ಇಲ್ಲಿ ಯಾರು ನಿಂತ್ಕೊಂಡಿದ್ದಾರೆ? ರೋಮಾ ತೆಲ್ರೋಜ ನಿಂತ್ಕೊಂಡಿದ್ದಾರೆ ಇನ್ ಬಿಟ್ವೀನ್ ದ ಓಮೆನ್ಸ್. ಇದ್ದಕ್ಕಿದ್ದ ಹಾಗೆ ಏನೋ ಗೊತ್ತಿಲ್ಲದಂತೆ ಸಡನ್ಲಿ, ತಕ್ಷಣವೇ ಏನಾಗುತ್ತೆ? ಸಡನ್ಲಿ ಗಾಟ್ ಪುಶ್ಡ್, ಅವಳನ್ನ ತಳ್ಳಿ ಬಿಡ್ತಾರೆ. ಪುಷ್ ಮೀನ್ಸ್ ತಳ್ಳಿ. ಯಾರನ್ನು ತಳ್ತಾ ಇದ್ದಾರೆ? ರೋಮಾ ತೆಲ್ರೋಜಾನನ್ನ ಪುಷ್ ಮಾಡಿಬಿಟ್ರು. ಕೇಳಿ ಡೋರಲ್ಲಿ ನಿಂತ್ಕೊಂಡಿದ್ದಾಳೆ, ಹಿಡ್ಕೊಳ್ಳಿಕ್ಕೆ ಜಾಗ ಇಲ್ಲ. ಆ ಸಂದರ್ಭದಲ್ಲಿ ಸಡನ್ಲಿ ಏನಾಗುತ್ತೆ? ಪುಷ್ ಆಗುತ್ತೆ. ಅವಳನ್ನ ಏನ್ ಮಾಡ್ತಾರೆ? ಪುಷ್ಡ್ ಅನ್ನ ಮಾಡ್ತಾರೆ. ಪುಷ್ಡ್ ಲಾಸ್ಟ್ ಹರ್ ಟೆನ್ನೆಸ್. ಆಗ ಅವಳು ಏನ್ ಮಾಡ್ತಾರೆ? ತಾನು ಇಟ್ಕೊಂಡಿರ್ತಕ್ಕಂಥ, ಇಲ್ಲಿ ಮುಖ್ಯವಾಗಿ ಯಾವಾಗ ದ ವುಮೆನ್ಸ್ ಪುಷ್ಡ್ ಹರ್, ಸಿ ಲಾಸ್ಟ್ ಹರ್, ಏನ್ ಕಡ್ಕೊಳ್ತಾರೆ ಮುಖ್ಯವಾಗಿ ಅಲ್ಲಿ ಆ ತಳ್ಳಿರ್ತಕ್ಕಂಥ ಶಾಕ್. ಟೆನ್ನೆಸ್ ಅಂದ್ರೆ ಶಾಕ್. ನೋಡಿ, ಸಾಮಾನ್ಯವಾಗಿ ಬಸ್ಸಲ್ಲಿ ಹೋಗುವಾಗ ಡೋರಿಂದ ತಳ್ಳಿದ್ರೆ ಏನಾಗ್ಬೋದು, ಅಥವಾ ಟ್ರೈನ್ ಅಲ್ಲಿ ಹೋಗುವಾಗ ಟ್ರೈನ್ ಡೋರಿಂದ ಹೊರಗೆ ತಳ್ಳಿದ್ರೆ ನಿಮ್ಗೆ ಏನಾಗ್ಬೋದು? ಶಾಕ್ ಬಿಡುತ್ತೆ. ಯಾರು ತಳ್ತಾ ಇದ್ದಾರೆ? ಬಿದ್ದು ಸತ್ತೋಗ್ಬಿಡ್ತಾನೆ. ಆ ಶಾಕ್ ಅಲ್ಲಿ ಮುಖ್ಯವಾಗಿ ಫುಟ್ ಹೋಲ್ಡ್ ಮೇಲೊಂದು ಕಂಬಿ ಇರುತ್ತೆ, ಫುಟ್ ಹೋಲ್ಡ್ ಇರುತ್ತೆ, ಹಿಡ್ಕೊಂಡು ನಿಂತ್ಕೊಳ್ಳಿಕ್ಕೆ. ಆ ಫುಟ್ ಹೋಲ್ಡ್ ಅನ್ನ ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ತಾಳೆ? ಅವಳು ಬಿಡ್ತಾಳೆ. ಅಂಡ್ ಆಲ್ಸೋ ಪ್ಯಾನಿಕ್ಡ್, ಭಯ ಉಂಟಾಗುತ್ತೆ, ತುಂಬಾ ಭಯ ಉಂಟಾಗುತ್ತೆ, ಸಾಕಷ್ಟು ಭಯ ಉಂಟಾಗುತ್ತೆ. ಹೆಣ್ಮಕ್ಳು ಹೊರಗಡೆ ತಳ್ಳಿದಾಗ ಸಾಕಷ್ಟು ಭಯಭೀತಳಾಗಿ, ಶಾಕ್ ಆಗಿ ಏನ್ ಮಾಡ್ತಾರೆ? ಆ ಹಿಡ್ಕೊಂಡಿರ್ತಕ್ಕಂಥ ಫುಟ್ ಹೋಲ್ಡ್ಸ್ ಅನ್ನು ಕೂಡ ಅವಳು ಬಿಡ್ತಾಳೆ. ಯಾರಪ್ಪ? ರೋಮಾ ತೆಲ್ರೋಜ. Her hands reached for the steel railing above. ಮೇಲೆ ಇರ್ತಕ್ಕಂಥ, above ಅಂದ್ರೆ ಮೇಲೆ ಇಟ್ಕೊಳ್ಳಿಕ್ಕೆ. ಬಸ್ಸಲ್ಲಿ ಒಂದು ಕಂಬಿ ಉದ್ದಕ್ಕೆ ಹಾಕಿರ್ತಾರೆ, ಟ್ರೈನಲ್ಲಿ ಹಾಕಿರಲ್ಲ, ಬಸ್ಸಲ್ಲಿ ಒಂದು ಉದ್ದು ಕಂಬಿ ಹಾಕಿರ್ತಾರೆ. ಕಂಬಿ ಹಾಕಿದ್ರೆ ಸುಮ್ಮನೆ ಚಂದಕ್ಕೆಲ್ಲ ಇಟ್ಕೊಳ್ಳಿ, ಪ್ಯಾಸೆಂಜರ್ ಸೇಫರ್ ಸೈಡ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಎರಡು ಕಂಬಿಗಳು ಆ ಕಡೆ ಈ ಕಡೆ ಒಂದು ಉದ್ದನೆ ರಾಡನ್ನು ಹಾಕಿರ್ತಾರೆ. ಹಾಗೇನೆ ಈ ಟ್ರೈನ್ ಅಲ್ಲಿ ಇರ್ತಕ್ಕಂಥ ಸ್ಟೀಲ್ ರಾಡ್ ಅನ್ನ, ಸ್ಟೀಲ್ ಕಂಬಿಯನ್ನ ಹಿಡ್ಕೊಳ್ಳಿಕ್ಕೆ ನೋಡ್ತಾಳೆ. ತಳ್ಳಿದ ತಕ್ಷಣ ಹಿಡ್ಕೊಳ್ಳಿಕ್ಕೆ ಏನಾದ್ರೂ ಹಿಡ್ಕೊಳ್ಳೋಣ, ಯಾರನ್ನಾದ್ರೂ ಹಿಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಾಳೆ. ಯಾರು? ರೋಮಾ ತೆಲ್ರೋಜ tried to find out the steel rod. Remember, her hands reached for the steel railing above, but finding only air. ಹುಡುಕಾಡ್ತಾಳೆ, ಏನು ಸಿಗಂಗಿಲ್ಲ ಅಲ್ಲಿ. ಮೇಲೆ ಹುಡುಕಾಡ್ತಾ ಇದ್ದಾಳೆ, ಏನೋ ಸಿಗುತ್ತೆ ಹಿಡ್ಕೊಳ್ಳಕ್ಕೆ, ಅಥವಾ ಬಾಗಿಲು ಸಿಗುತ್ತಾ, ಅಥವಾ ಜನ ಸಿಗ್ತಾರ, ಇನ್ನೇನು ಸಿಗ್ತಾರ ಅಂತೇಳಿ ಟ್ರೈ ಮಾಡ್ತಾ ಇದ್ದಾಳೆ. ಬೀಳುವಾಗ ಬೆಸ್ಟ್ ಉದಾಹರಣೆ ಸೂಸೈಡ್ ಅನ್ನು ಮಾಡ್ಕೊಳ್ತಾರೆ ನೋಡಿ. ವಿದ್ಯಾರ್ಥಿಗಳಾಗಿರ್ಬೋದು, ಜನಗಳಾಗಿರ್ಬೋದು, ಕಾಮನ್ ಪೀಪಲ್ ಸೂಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ. ಇದ್ದಕ್ಕಿದ್ದಂಗೆ ಅವರ ಆತ್ಮನ ಅವರೇ ಹತ್ಯೆ ಮಾಡಿಕೊಳ್ತಾರೆ. ಕುಡಿದು ಬಿಡ್ತಾರೆ ವಿಷನೋ ಅಥವಾ ಇನ್ನೇನೇನೋ ಕುಡಿದು ಬಿಡ್ತಾರೆ. ಅವ್ರಿಗೆ ಯಾವಾಗ ರಿಯಲೈಸ್ ಆಗುತ್ತೆ ಅಂದ್ರೆ ಇನ್ನೇನು ಪ್ರಾಣ ಹೋಗುತ್ತೆ, ಸಾಯ್ತಾರೆ, ಬಂದಾಗ ಅಳ್ತಾರೆ, ಒಳ್ಳೆಯ ಅಂತ ಹೇಳ್ತಾರೆ, ನಾನು ಹೇಗಾದ್ರೂ ಮಾಡಿ ಬದುಕಿಸಿ. ಅವಾಗ ಅವ್ರಿಗೆ ಪ್ರಾಣದ ಬೆಲೆ ಗೊತ್ತಾಗುತ್ತೆ. ಅಯ್ಯೋ ನಾನು ಸತ್ತು ಹೋಗ್ತೀನಿ, ಈ ಪ್ರಪಂಚವನ್ನು ಬಿಟ್ಟು ಹೋಗ್ತೀನಿ. ಆಗ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಹೇಗಾದ್ರೂ ಮಾಡಿ ನಮ್ಮನ್ನು ಬದುಕಿಸಿ. ಯಾಕಂದ್ರೆ ಟೈಮ್ ಈಸ್ ಓವರ್, ಆಲ್ರೆಡಿ ಸಾಕಷ್ಟು ಸಮಯ ಕಳೆದೋಗಿರುತ್ತೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ನೀವೇನನ್ನ ಮಾಡಬಾರದು, ಆ ಧೈರ್ಯವನ್ನು ಮಾಡಬಾರ್ದು. ಯಾವ ಧೈರ್ಯ? ನಮ್ಮನ್ನು ನಾವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಧೈರ್ಯಕ್ಕೆ ಹೋಗ್ಬಾರ್ದು. ಸೊ ಎನಿ ಪ್ರಾಬ್ಲಮ್ ಹ್ಯಾಸ್ ಸೊಲ್ಯೂಷನ್. ಯಾವುದೇ ಸಮಸ್ಯೆ ಇರಲಿ ಅದಕ್ಕೊಂದು ಸಮಸ್ಯೆ ಪರಿಹಾರ ಇರುತ್ತೆ. ಎಂತಹ ಕಠಿಣ ಸಮಸ್ಯೆ ಆದ್ರೂ ಕೂಡ ಅದಕ್ಕೊಂದು ಪರಿಹಾರ ಇರುತ್ತೆ. ಸಮಸ್ಯೆಯನ್ನು ಸೃಷ್ಟಿ ಮಾಡಿದ ನಂತರ ಸೃಷ್ಟಿಕರ್ತ ಅದನ್ನು ಬಗೆಹರಿಸತಕ್ಕಂಥ ಮೆಥಡ್ ಅನ್ನು ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ನಾವು ಮನಸ್ಸನ್ನು ಕಳ್ಕೊಳ್ಳಬಾರದು, ಕೆಟ್ಟ ತೀರ್ಮಾನಕ್ಕೆ ಬರಬಾರದು. ಆ ರೀತಿಯಲ್ಲಿ ರೋಮಾ ತೆಲ್ರೋಜ ಫೈಂಡ್ ಔಟ್ ದ ಸ್ಟೀಲ್ ರಾಡ್, ಬಟ್ ಅನ್ಫಾರ್ಚುನೇಟ್ಲಿ so she failed to catch the rod. Only she shake her hands in the air. ಇಲ್ಲಿ ಕೈಯನ್ನು ಅಲ್ಲಾಡಿಸ್ತಾ ಇದ್ದಾಳೆ. Roma was thrown out of the coach. ಆ ತಳ್ಳಿದ ರಭಸಕ್ಕೆ ರೋಮಾ ಎಲ್ಲಿಗೆ ಹೋಗಿ ಬೀಳ್ತಾಳೆ?
ಕೋಚಿನ ಹೊರಭಾಗಕ್ಕೆ ಹೋಗಿ ಬೀಳ್ತಾಳೆ. ಅಂದ್ರೆ ಆ ಇರ್ತಕ್ಕಂಥ ರೈಲಿನ ಬೋಗಿ, ಆ ಬೋಗಿಯಿಂದ ದೂರ ಹೋಗಿ ಬೀಳ್ತಾಳೆ. ಯಾರು? Remember, Roma was thrown out of coach. The clattering roar. ಟ್ರೈನ್ ಹೋಗುವಾಗ ಸೌಂಡ್ ಆಗ್ತದೆ, ದಡ 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 ಸೌಂಡ್ ಆಗ್ತದೆ. ಕ್ಲಾಟರಿಂಗ್ ಸೌಂಡ್, ಟ್ರೈನ್ ಸೌಂಡ್ ಆಗ್ತಾ ಇರುತ್ತೆ, ಕ್ಲಾಟರಿಂಗ್ ಸೌಂಡ್ ಆಗ್ತಾ ಇರುತ್ತೆ. ರೈಲ್ ಮೇಲೆ ಅದು ಹಳಿ ಮೇಲೆ ಹೋಗುವಾಗ ಸಾಕಷ್ಟು ಸೌಂಡ್ಸ್ ಆಗ್ತಾ ಇರುತ್ತೆ. ಆ ರೀತಿ ಕ್ಲಾಟರಿಂಗ್ ಸೌಂಡ್ಸ್ of the train muffled the muffled ಅಂದ್ರೆ ಸೈಲೆಂಟ್ ಮಾಡ್ತಾ ಇರ್ತಂತ. ಆ ಸೌಂಡ್ ಮುಂದೆ ಇವಳು ಬಿದ್ದ ಸೌಂಡ್ ಯಾರಿಗೂ ಕೇಳಲ್ಲ. ಆ ರೈಲಿನ ಸೌಂಡ್ ಮುಂದೆ, ಆ ಟ್ರೈನ್ ಮಾಡ್ತಾ ಇರ್ತಕ್ಕಂಥ ಶಬ್ದದ ಮುಂದೆ ಯಾವ ಶಬ್ದ ಮಫೆಲ್ಡ್ ಆಗುತ್ತೆ, ಇವಳು ಬಿದ್ದಿರ್ತಕ್ಕಂಥ ರೋಮಾ ತೆಲ್ರೋಸ ಬಿದ್ದಿರ್ತಕ್ಕಂತಹ ಒಂದು ಶಬ್ದ ಏನಾಗುತ್ತೆ ಮುಖ್ಯವಾಗಿ ಅಲ್ಲಿ ವಾಯ್ಸ್ ಏನಾಗುತ್ತೆ, ಮಫೆಲ್ ಆಗುತ್ತೆ. ಮಫೆಲ್ಡ್ ಮೀನ್ಸ್, ವಾಟ್ಸ್ ದ ಮೀನಿಂಗ್ ಆಫ್ ಮಫೆಲ್? Silent. Once again tell me. Silent. Muffled silence. ಎಲ್ಲಿ ನೋಡಿದ್ರು ಕೂಡ ನೀರವ ಶಬ್ದ ಕೇಳದೇ ಇಲ್ಲ. Muffled the thud of her fall. ಅವಳ ಬೀಳ್ತಕ್ಕಂಥ, ಕೆಳಗೆ ಬಿದ್ದಿರ್ತಕ್ಕಂಥ ಸೌಂಡ್ ಅನ್ನ ಯಾವುದು, ಆ ಒಂದು ಟ್ರೈನಿನ ಕ್ಲಾಟರಿಂಗ್ ಸೌಂಡ್ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. Then finally remember, fall the ground more than a meter below. Meter means 3.5 feet is equal to 1 meter. You know that? Yes. 3.5 feet is equal to 1 meter. ಆ ಟ್ರೈನ್ ಇಂದ ಒಂದು 3.5 ಅಡಿ ದೂರ ಹೋಗಿ ಬೀಳ್ತಾಳೆ. ಯಾರು? ರೋಮಾ ತೆಲ್ರೋಸಾ. ರೋಮಾ ತೆಲ್ರೋಸಾ. Ground more than a meter below, she was knocked senseless. ಅವಳಿಗೆ ಪ್ರಜ್ಞೆ ಇಲ್ಲ. ಆ ರೀತಿ ಟ್ರೈನಿಂಗ್ ಆಗುತ್ತೆ, ಎಲ್ಲರಿಗೂ ಒಂಥರ ಭಯ ಆಗುತ್ತೆ, ಭಯ ಆಗಿ ಪ್ರಜ್ಞೆಯನ್ನು ಕಳ್ಕೊಳ್ತಾರೆ. ಇನ್ ದ ಸೇಮ್ ವೇ ರೋಮಾ ತೆಲ್ರೋಸಾ ಮುಖ್ಯವಾಗಿ ಏನ್ ಕಳ್ಕೊಂಡಿದ್ದಾಳೆ, ಪ್ರಜ್ಞೆಯನ್ನ ಕಳ್ಕೊಂಡಿದ್ದಾಳೆ. ಬಿದ್ದಿದ್ದಾಳೆ 3.5 feet ಅಥವಾ 1 ಮೀಟರ್ ದೂರದಲ್ಲಿ ಬಿದ್ದಿದ್ದಾಳೆ. ಸೊ ಆ ಕ್ಲಾಟರಿಂಗ್ ಸೌಂಡ್ ಅಲ್ಲಿ ಬೆಳಿತಕ್ಕಂಥ ಸೌಂಡ್ ಯಾರಿಗೂ ಕೇಳಲ್ಲ, ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ. ನೆಕ್ಸ್ಟ್, standing near the door of another train. ಇವಳು ಬೀಳುವಾಗ ಇನ್ನೊಂದು ಟ್ರ್ಯಾಕ್ ನಲ್ಲಿ ಇನ್ನೊಂದು ಟ್ರೈನ್ ಮೂವ್ ಆಗ್ತಾ ಇದೆ. ಇವಳು ಬಿದ್ದಿದ್ದಾಳೆ, ಈ ಟ್ರೈನ್ ಇಂದ ಬಿದ್ದಿದ್ದಾಳೆ. ಆಪೋಸಿಟ್ ಟ್ರ್ಯಾಕ್ಸ್ ನ ಮೇಲೆ ಮತ್ತೊಂದು ಟ್ರೈನ್ ಏನಾಗ್ತಾ ಇತ್ತು, ಮೂವ್ ಆಗ್ತಾ ಇತ್ತು, ಬರ್ತಾ ಇತ್ತು, ಹೋಗ್ತಾ ಇತ್ತು. Yes, remember, standing near the door of another train. ಇನ್ನೊಂದು ಟ್ರೈನಿನ ಬಾಗಿಲಿನ ಬಳಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್. ಒಂದು ಹಾಬಿ ನಮ್ಮ ಹುಡುಗರಿಗೆ, ಡೋರ್ ಅಲ್ಲಿ ನಿಂತ್ಕೊಳ್ಳೋದು ಒಂದು ಹಾಬಿ. ಒಳಗಡೆ ಸೀಟ್ ಇದ್ರು ಕೂಡ ಒಳಗಡೆ ಹೋಗಲ್ಲ. ಕಾಲೇಜ್ ಹುಡುಗರು ಬಸ್ ಹತ್ಕೊಳ್ತಾರೆ, ಒಳಗಡೆ ಬೇಜಾನ್ ಜಾಗ ಇರುತ್ತೆ, ಬರೀ ಡೋರ್ ಅಲ್ಲಿ ಇಟ್ಕೊಳ್ಳೋದು ಒಂದು ಹಾಬಿ. ಹಾಬಿ ಏನೋ ಕೆಟ್ಟ ಚಟ. ಒಳಗಡೆ ಜಾಗ ಇದೆ, ಹೋಗ್ರಪ್ಪ, ಬರೀ ನೀವೇ ಹೋಗ್ರಿ, ಜಾಗ ಬಿಡ್ತೀವಿ ಅಂತಾರೆ ಹೊರತು, ನೀವೇ ಹೋಗಿ ಬನ್ನಿ ಮುಂದಕ್ಕೆ ಅಂತಾರೆ ಹೊರತು ಮುಂದಕ್ಕೆ ಹೋಗಲ್ಲ. ಕಾರಣ ಸ್ಟೂಡೆಂಟ್ ಇರ್ಬೋದು, ಇಲ್ಲ ಅವ್ರಿರ್ತಕ್ಕಂಥ ಕಾಲೇಜ್ ಇಲ್ಲೇ ಮುಂದೆ ಇರ್ಬೋದು, ಇಲ್ಲ ಅವ್ರಿಗೂ ಫಸ್ಟ್ ಅವ್ರು ಬೆಂಡೆಕೆರೆ ಆಗಿರ್ಬೋದು. ಆ ಬಸ್ ಹೋಗ್ತಕ್ಕ ಶಿವಮೊಗ್ಗಕ್ಕೆ, ನಾವು ಶಿವಮೊಗ್ಗ ಮುಂದೆ ಹೋಗೋರು ಬಂದು ನಿಂತ್ಕೊಂಡ್ರೆ ಹಿಡಿಯೋಕ್ಕೆ ಲೇಟ್ ಆಗುತ್ತೆ, 108 ಕಾರಣ ಇರುತ್ತೆ. ಅದೇ ರೀತಿಯಲ್ಲಿ ಆಪೋಸಿಟ್ ಟ್ರೈನ್ ನಲ್ಲಿ ಡೋರ್ ಪಕ್ಕ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ another train speeding in the opposite direction. ಇದು ಹೋಗ್ತಾ ಇದ್ದಲ್ಲ ಆಪೋಸಿಟ್ ಡೈರೆಕ್ಷನ್, ಮತ್ತೊಂದು ಟ್ರೈನ್ ರೈಲು ಸ್ಪೀಡ್ ಆಗಿ ಬರ್ತಾ ಇತ್ತು. ಆಗ ಆ ಟ್ರೈನ್ ಇರ್ತಕ್ಕಂಥ 20 years old 20 ವರ್ಷದ ಯುವಕ. ಇವಳಿಗೆ ಎಷ್ಟು ವರ್ಷ? 21 years. ಯಾರಿಗೆ? ರೋಮಾ ತೆಲ್ರೋಸಾ. ಬಟ್ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇರ್ತಕ್ಕಂಥ ರೈಲ್ ಇರ್ತಕ್ಕಂಥ ವ್ಯಕ್ತಿಗೆ ಎಷ್ಟು ವರ್ಷ? 20 years. Yes.
20 years old ಬಾಲೇಶ್ವರ್ ಮಿಶ್ರಾ. ಆತನ ಹೆಸರು ಬಾಲೇಶ್ವರ್ ಮಿಶ್ರಾ. 20 years old ಆಗಿರ್ತಕ್ಕಂಥ 20 ವರ್ಷದ ಯುವಕನಾಗಿರ್ತಕ್ಕಂಥ ಬಾಲೇಶ್ವರ್ ಮಿಶ್ರಾ ಏನ್ ಮಾಡ್ತಾನೆ? ಸೊ could not believe that. ನಂಬಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. could not believe, ನಂಬಲಿಕ್ಕೆ ಆಗ್ತಾ ಇಲ್ಲ. believe that he had just seen, ಆ ದೃಶ್ಯವನ್ನ ಈಗ ನೋಡ ಕಣ್ಣಿಗೆ ಅಯ್ಯಮ್ಮ ಬಿದ್ದೋಗಿ. ಯಾರು? ರೋಮಾ ತೆಲ್ರೋಸಾ ಕಣ್ಣಿಗೆ ಹೊರಗಡೆ ಬಿದ್ದೋಗ್ಬಿಡ್ತಾಳೆ. ಈ ದೃಶ್ಯವನ್ನು ನೋಡ್ತಾನೆ. seen a young woman in a ತರುಣಿ, young woman in a black salwar kameez, ಕಪ್ಪನೆಯ ವಸ್ತ್ರವನ್ನು ಧರಿಸಿರ್ತಕ್ಕಂಥ ಕಮೀಸ್, ಕಪ್ಪನೆಯ ಸಲ್ವಾರ್ ಡ್ರೆಸ್ ಅನ್ನು ಹಾಕೊಂಡಿರ್ತಕ್ಕಂತಹ ವ್ಯಕ್ತಿ ಬಿದ್ದಿದ್ದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನೆನೆಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಾನು ಜಸ್ಟ್ ನೋಡಿದೆ, ಯಾರು ಬಿದ್ದಿರಲಿಲ್ಲ, ಬಟ್ ಈ ಕ್ಷಣ ಮಾತ್ರದಲ್ಲಿ ಒಬ್ಬ ವ್ಯಕ್ತಿ ಬಿದ್ದಲ್ಲ ಅಂತೇಳಿ ನೋಡ್ತಾನೆ. ಯಾರು? ಬಾಲೇಶ್ವರ್ ಮಿಶ್ರಾ. ಕಮೀಸ್ ಲೈನ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್, ಮುಂದಿನ ಪಕ್ಕದ ಟ್ರ್ಯಾಕ್ಸ್ ಅಲ್ಲಿ ಬಿದ್ದಿದ್ದಾಳೆ. ಮೀನ್ ವೈಲ್ ಗ್ಯಾಸ್, ಆ ಕ್ಷಣದಲ್ಲಿ ಬಾಲೇಶ್ವರ ಮಿಶ್ರಾ ಏನಾಗ್ತಾ ಇದೆ? ದೀರ್ಘ ಉಸಿರು. ಅಯ್ಯೋ, ಈಗ ಆಗ್ಬಾರ್ದಾಗಿತ್ತು. ಈಗ ನೋಡಿದೆ ನಾನು, ಈಗ ನನ್ನ ಜೊತೆ ಮಾತಾಡ್ಸ್ಕೊಂಡು ಈಗ ಒಂಟೆ. ಸೊ ದೊಡ್ಡ ಉಸಿರನ್ನ ತೆಗೆದುಕೊಳ್ತಾನೆ, ಗ್ಯಾಸ್ ಅನ್ನು ಮಾಡಿಕೊಳ್ತಾನೆ. ಗ್ಯಾಸ್ ಅಂಡ್ ಸ್ಕ್ರೀಮ್ಸ್, ದೊಡ್ಡ ಉಸಿರನ್ನ ಪುನಃ ಮ್ಯಾನೇಜ್ ಮಾಡಿಕೊಳ್ತಾನೆ. ಗ್ಯಾಸ್ ಅಂಡ್ ಸ್ಕ್ರೀಮ್ಸ್ and emonted. Emonted means ಮುಂದೆ ಬರೋದು. Emonted ಅಂದ್ರೆ come forward, ಮುಂದೆ ಬರ್ತಕ್ಕಂಥದ್ದು. Emonted from the compartment. ಆಗ ಆತ ಆ ಕಂಪಾರ್ಟ್ಮೆಂಟ್ ಹೊರಗೆ ಬರ್ತಾನೆ. There is a girl, ಹೇಳ್ತಾನೆ ಅಲ್ಲಿ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾನೆ, there's a girl by tracks. ನೋಡಿ ನೋಡಿ ನೋಡಿ, ಎಲ್ಲರೂ ನೋಡಿ, ಅಲ್ಲಿ ಒಂದು ಹುಡುಗಿ ಬಿದ್ದಿದ್ದಾಳೆ ನೋಡಿ, ಎಲ್ಲರೂ ಕೂಗ್ತಾ ಇದ್ದಾನೆ. ಬಾಲೇಶ್ವರ್ ಮಿಶ್ರಾ ಕೂಗ್ತಾ ಇದ್ದಾನೆ. ಏನಂತ? ಪಕ್ಕದಲ್ಲಿ ನೋಡಿ, ಒಂದು ಹುಡುಗಿ ಬಿದ್ದು ಹೋಗಿದೆ, ಪ್ಲೀಸ್ ನೋಡಿ, ದಯವಿಟ್ಟು ನೋಡಿ ನೋಡಿ ಅಂತ ಕೂಗ್ತಾ ಇದ್ದಾರೆ. There's a girl by the tracks. The voices cried out. ಎಲ್ಲರೂ ಕೂಗ್ತಾ ಇದ್ದಾರೆ, ಅಯ್ಯೋ ಆ ಹುಡುಗಿ ಬಿದ್ದು ಹೋಗಿದ್ದು, ಸತ್ತೋಗ್ತಾಳೆ ಅವಳು, ಅಥವಾ ನೋವಾಗುತ್ತೆ. ಈ ರೀತಿಯಲ್ಲಿ ವಾಯ್ಸ್ ಏನಾಗ್ತದೆ? ಕ್ಲಿಯರ್ ಆಗಿ ನೋಡಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಕ್ವಿಕ್. ಬರೋಣ ಮನುಷ್ಯ, ಏನ ಕೈ ಹಿಡ್ಬೇಕು? ಜೋರ ಬೋಲು, ಕ್ಲಾರಿಟಿ ಇರಲಿ ವಾಯ್ಸ್. There's a girl by the tracks. Devan Canal has the Mumbai suburban electric train made its 22nd 6:32 p.m. halt at a station. Commuters swarmed out and into its 12-packed coaches. It's a regular scene in and around India's most populated metropolis, having just managed to squeeze herself into a ladies' compartment. 21-year-old call center executive Roma Teresa tried to settle into a corner near the door. The train hurtled ahead and Roma, jammed between other women, was trying to find some space to stand safely on when she suddenly got pushed, lost her tenuous foothold and panicked
Ranks reached for the steel Railing. railing above, but finding only a Roma was thrown out of the coach. The clattering road of the train muffled and turned for fear on the Fall. fall on to the ground more than a meter below. She was knocked Senselessness. standing near the door of another train, Speeding. in the opposite direction. 20 years old Baleshwar Mishra could not believe that what he had just seen. A young woman in a black salwar kameez lying next to the tracks. Meanwhile, gasps and screams lamented for his compartment. There's a girl by the tracks. The voice cried out. ನೋಡಿ ಇಲ್ಲಿ ಶೇರ್ ಯುವರ್ ರೆಸ್ಪಾನ್ಸ್ ಅಂತ ಇದೆ ಪಕ್ಕದ ಪೇಜ್ ನಂಬರ್ 25 ನಲ್ಲಿ ಶೇರ್ ಯುವರ್ ರೆಸ್ಪಾನ್ಸ್ ಅಂತ ಫಸ್ಟ್ ಕ್ವೆಶ್ಚನ್ ಇದೆ ನೋಡಿ. ಇಟ್ಸ್ ಎ ರೆಗ್ಯುಲರ್ ಸೀನ್. ಇದು ದಿನನಿತ್ಯದ ಒಂದು ದೃಶ್ಯ. ವಾಟ್ ವಾಸ್ ದ ರೆಗ್ಯುಲರ್ ಸೀನ್? ವಾಟ್ ವಾಸ್ ದ ರೆಗ್ಯುಲರ್ ಸೀನ್? ಎನಿಬಡಿ ಸ್ಟ್ಯಾಂಡ್ ಅಪ್ ಅಂಡ್ ಟೆಲ್ ಮೀ. ನೋಡಿ ಪುಸ್ತಕ ನೋಡ್ಕೊಂಡು ಹೇಳಿ, ಏನು ದಿನನಿತ್ಯದ ಸೀನ್ ಏನಪ್ಪ? ಕ್ವಿಕ್ ಹೇಳಪ್ಪ. At the Mumbai suburban electric train made its 22nd 6:32 p.m. halt at a station, commuters swarmed out and into its 12 packed coaches. It is a regular scene and around India's most populated metropolis. ಇಷ್ಟೊಂದು ಬೇಕಾದ್ರೆ ಇಷ್ಟೊಂದು ಉತ್ತರ ಬೇಕಾದ್ರೆ ಅದನ್ನು ಶಾರ್ಟ್ ಮಾಡಿ ಯಾರು ಹೇಳ್ತೀರಾ? ಲಾಂಗ್ ಆಯ್ತು. ಶಾರ್ಟ್ ಮಾಡಿ ಯಾರು ಹೇಳ್ತೀರಪ್ಪ? ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಹೇಳಿ, ಪರವಾಗಿಲ್ಲ ಹೇಳಪ್ಪ ಬೇಗ ಕ್ವಿಕ್. Mumbai suburban electric train made it 22nd 6:32 p.m. ಅದು ಬೇಡ ನನಗೆ, ಅದು ಬೇಡವೇ ಬೇಡ, ಅದನ್ನೇ ಕಟ್ ಮಾಡಕ್ಕೆ ಹೇಳಿದ್ದೆ ನಾನು. As that commuters swarmed out. ಅವಾಗ ಏನಬೇಕು? ಕಮ್ಯೂಟರ್ಸ್ ಸ್ಮಾರ್ಟ್ ಔಟ್ಡೇಟ್ ಅಲ್ಲಿ. Commuters swarmed out and into its 12 packed coaches. It's ಅಷ್ಟೇ. ಇಟ್ಸ್ ಅ ರೆಗ್ಯುಲರ್ ಸೀನ್. ಅಂದ್ರೆ ಎವ್ರಿ ಡೇ ಕಂಪ್ಯೂಟರ್ಸ್ ಏನ್ ಮಾಡ್ತಕ್ಕಂಥ ಕೂತ್ಕೊಳ್ಳಿ, ಆ ಟ್ರೈನ್ ಒಳಗಡೆ ಹತ್ತದ್ದು ಮತ್ತೊಂದೇ ಒಂದು ಅವರಿಗೆ ದುಸ್ಸಾಹಸದ ಕೆಲಸ. ದಟ್ ಈಸ್ ದ ಕಾಮನ್ ಸೀನ್ ದಟ್ ವಿ ಸೀ. ಎರಡನೇ ಪ್ರಶ್ನೆ ಮಾಡೋಣ. ರೋಮಾ ತೆಲ್ದೋಜಾ tried to settle into a corner near a door in the train. What see? It was see